ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಇದೆ. ಜಿಲ್ಲೆಯ ರಾಜಕಾರಣಿಗಳು ನಾಮಧಾರಿ ಈಡಿಗ ಸಮುದಾಯವನ್ನು ಕತ್ತಲಲ್ಲಿ ಇಟ್ಟಿದ್ದಾರೆ. ನಾಮಧಾರಿ ಈಡಿಗ ಸಮುದಾಯದ ಸಹಕಾರದಿಂದ ಗೆದ್ದು ಬಂದವರು ಸಮುದಾಯದ ಅಭಿವೃದ್ಧಿಯತ್ತಲೂ ಗಮನ ಹರಿಸಲಿ. ಮೀನುಗಾರ ಕುಟುಂಬಗಳಿಗೆ ತೋರಿಸುವ ಕಾಳಜಿಯನ್ನು ಸಚಿವರು ಈಡಿಗ ಸಮುದಾಯದ ಮೇಲೇಕೆ ತೋರಿಸುತ್ತಿಲ್ಲ? ಸಚಿವ ವೈದ್ಯ ಗೆಲುವಿನಲ್ಲಿ ನಾಮಧಾರಿ ಸಮಾಜದ ಸಹಕಾರದ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳಲಿ. ಶಿರಸಿಯಲ್ಲಿ ಪ್ರಣವಾನಂದ ಸ್ವಾಮೀಜಿ ಸುದ್ದಿಗೋಷ್ಠಿ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಬೇರೆ ಯಾವ ಜಿಲ್ಲೆಯನ್ನು ಕಂಡಿಲ್ಲ. ಈ ಜಿಲ್ಲೆಯಲ್ಲಿ ಏನಿದೆ ಅಂದರೆ ಯಾವತ್ತೂ ಪ್ರಜಾಪ್ರಭುತ್ವದ ಒಂದು ಸೌಂದರ್ಯ ಆಡಳಿತ ಮತ್ತು ವಿರೋಧ ಪಕ್ಷ ಅದು ಇದ್ದಾಗಲೇ ಪ್ರಜಾಪ್ರಭುತ್ವಕ್ಕೆ ಏನಿರತಕ್ಕಂಥ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಈ ಜಿಲ್ಲೆಯಲ್ಲಿ ಎಲ್ಲದಕ್ಕೂ ಒಂದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇದು ನಾನು ನೋಡಿದ್ದೇನೆ. ಎಲ್ಲದಕ್ಕೂ ಒಂದು ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ ಶಿರ್ಸಿ ಸಿದ್ದಾಪುರ ಶಾಸಕರು ಮತ್ತು ಇವರು ಶಾಸಕ ದಿನಕರ್ ಶೆಟ್ಟಿ ಇಬ್ಬರು ಶಾಸಕ ಇವರು ಸಚಿವರ ಸಂಘ ಶಾಮೀಲಾಗಿದ್ದಾರೆ. ನಾನು ಹೇಳೋದು ಈ ವಿಷಯದಲ್ಲಿ ಅಲ್ಲ, ಈ ಜಿಲ್ಲೆಯಲ್ಲಿ ಯಾವುದೋ ಒಂದು ಎರಡು ಕ್ಷೇತ್ರದ ಬಗ್ಗೆ ಹೇಳೋದಿಲ್ಲ. ನಾನು ಒಟ್ಟಾರೆ ನನ್ನ ಮುಂದೆ ಕಂಡು ಬಂದಿರತಕ್ಕಂಥದ್ದೇನು, ಚೀರೂರು ಗುಡ್ಡ ನಮ್ಮ ಮುಂದೆ ಇದೆ. ಯಾರು ಒಬ್ಬರೂ ಕೂಡ ಹೋಗಿ ಕೇರಳದ ಒಬ್ಬರೊಬ್ಬರು ಅರ್ಜುನಿಗೋಸ್ಕರ ಕೇರಳ ಸರ್ಕಾರ ಇಡೀ ಸರ್ಕಾರೇ ಬಂದು ಶಿರೂರಲ್ಲಿ ಬಂದು ನಿಂತರು. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನೇ, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರನ್ನೇ, ಅರ್ಜುನ ಕುಟುಂಬದವರನ್ನೇ ಕರ್ಕೊಂಡು ಕೂಡಿಸಿ ಅವ್ರಿಗೇನು ಬೇಕಾದ ವ್ಯವಸ್ಥೆ ಮಾಡಿಕೊಟ್ರು. ಕೇರಳ ಸರ್ಕಾರ 50 ಲಕ್ಷ ರೂಪಾಯಿ ಅರ್ಜುನನ ಹೆಂಡತಿ ಹೆಸರಿನಲ್ಲಿ ಮಗುವಿನ ಹೆಸರಿನಲ್ಲಿ ಡೆಪಾಸಿಟ್ ಮಾಡಿದರು. ಹೆಂಡತಿಗೆ ಬ್ಯಾಂಕಲ್ಲಿ ಕೆಲಸ ಎಲ್ಲ ಕೊಟ್ಟರು. ಇಲ್ಲಿ ಏನು ಕೊಟ್ಟಿದ್ದಾರೆ? ಸ್ವಾಮೀಜಿ ಅವರು ನೀವು ಹೇಳ್ತಾ ಇರೋದು ಆಟೋಪಾಡಿ ಮೇಲೆ ದೀಪ ಇಟ್ಟಂಗೆ ಹೇಳ್ತಾ ಇದ್ದೀರಿ. ಏನಂದ್ರೆ ಈಗ ನೀವು ಇಡೀ ಜಿಲ್ಲೆಯಲ್ಲಿ ಈಡೀಗ ಸಮುದಾಯದವರನ್ನ ಹಾಗೂ ಸರ್ಕಾರಿ ನೌಕರರನ್ನ ತೊಂದರೆ ಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರಿ. ಪಡಿಸ್ತಾ ಇದ್ದವರು ಜಿಲ್ಲಾ ಉಸ್ತುವಾರಿ ಸಚಿವರು ಅಂತೂ ಓಪನ್ ಆಗಿ ಹೇಳಿದ್ರಿ. ಇಲ್ಲಿ ನಿಮ್ಮ ಸಮುದಾಯದವರೇ MLA ಇದ್ದಾರೆ. ಈಗ ನೀವು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ತಗೊಂಡಾಗ ಅವರು ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಭಾವನೆ ನೋಡಿ. ನನ್ನ ಮಾತುಗಳನ್ನು ನಾನು ಹೇಳುವ ಸಮಯದಲ್ಲಿ ಈಗ ಸಿದ್ದಾಪುರದಲ್ಲಿ ತಮ್ಗೆ ಗೊತ್ತು, ಇತ್ತೀಚೆಗೆ ನಮ್ಮ ವಸಂತ ನಾಯ್ಕ ಅಂತ ಒಬ್ಬ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ, ನಮ್ಮ ಸಮಾಜದ ಒಬ್ಬ ಮುಖಂಡ, ಆತನ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡಿ ಅವರನ್ನೇ ಪೊಲೀಸ್ ಸ್ಟೇಷನ್ಲಿ ಕರ್ಕೊಂಡು ಹೋಗಿ ಕೂಡಿಸತಕ್ಕಂಥ ವ್ಯವಸ್ಥೆಯಲ್ಲಿ ಆಯಿತು. ಹೌದಾ? ತಾವೆಲ್ಲ ನೋಡಿದ್ವಿ. ಸೊ ಇದೆಲ್ಲವನ್ನೇ ಕೂಡ ನಾನೆಲ್ಲವನ್ನೇ ಬಿಡಿಸಿ ಹೇಳಕ್ಕಾಗ. ತಾವು ತಮ್ಮ ಕೈಯಲ್ಲಿರತಕ್ಕಂಥ ಪೆನ್ನಂದ ಆಯುಧದಲ್ಲಿ ತಾವು ಅದನ್ನ ಹೇಗೆ ವ್ಯಾಖ್ಯಾನ ಅದಕ್ಕೆ ನಾನು ಹೇಳಿದ್ದೀನಲ್ಲ, ಶಾಸಕರಿರಲಿ, ಮಂತ್ರಿಗಳಿರಲಿ, ಯಾರಾದರೂ ಇರಲಿ, ಅವರೆಲ್ಲರೂ ಕೂಡ ಸಮುದಾಯದ ಕೋಟೆಯಲ್ಲಿ ಮತ್ತು ಓಟಲ್ಲಿ ಒಂದಷ್ಟು ಗೆದ್ದು ಬಂದವರು, ಒಂದಷ್ಟು ಕ್ಷೇತ್ರದ ಜನಾಂಗದ ಸರ್ವ ಜನಾಂಗದ ಅಭಿವೃದ್ಧಿ ಕೂಡ ಇರಬೇಕು, ಜೊತೆ ಸಮುದಾಯದ ಕೆಲಸ ಕೂಡ ಇರಬೇಕು ಅಂತಕ್ಕಂಥದ್ದು ಬಗ್ಗೆ ನಮಗೆ ಇವತ್ತು 9 ಜನರಿಗೆ ನಾನು ಹೇಳ್ತೀನಿ. ಯಾರು ಒಬ್ಬ ವ್ಯಕ್ತಿ ಅಲ್ಲ, ನಮ್ಮ ಸಮಾಜದಲ್ಲಿ 9 ಜನ ಇದ್ದಾರೆ. 6 ಜನ ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಒಬ್ಬರು MP, 2 MLA ಬಿಜೆಪಿಯಲ್ಲಿ ಇದ್ದಾರೆ. ಎಲ್ಲರಿಗೊಂದು ಕಿವಿ ಮಾತ್ರ ಎಲ್ಲಿ ಹೋದ್ರು ಹೇಳುತ್ತೀವಿ. ನಾವು ಯಾರದಕ್ಕೂ ಕೂಡ ಸಮಾಜ ಆದರೂ ಕೂಡ ಬಂಗಾರದ ಸೂಜಿಯಿಂದ ಕಣ್ಣಿಗೆ ಚುಚ್ಚಿದ್ರೂ ಕೂಡ ಕಣ್ಣು ನೋವಾಗ್ತದೆ. ಅದೇನು ಇಲ್ಲ ಅಂತೇನು ಇಲ್ಲ. ಅದಕ್ಕೋಸ್ಕರ ನನ್ನ ಭಾವನೆಗಳನ್ನು ನಾನು ತಮ್ಮ ಮುಂದೆ ಹೇಳಿದ್ದೀನಿ. ಅದನ್ನ ಬಿಡಿಸಿ ಮತ್ತು ನಾನು ನಿಮ್ಮ ಜೊತೆ ಮತ್ತೆ ಬರ್ತಾ ಇದ್ದೀನಿ ಶಿರಸಿಗೆ. ಅವಾಗಲೇ ಹೇಳ್ತೇನೆ. ಸ್ವಾಮಿಗಳು ಒಂದು ಪ್ರಶ್ನೆ ಬಿಟ್ಟು, ಬಾನು ಮುಸ್ತಾಕ್ ಅವರು ಅವರಿಗೆ ದಸರಾ ಉದ್ಘಾಟನೆ ಸಮುದಾಯವಾದ ನಾಮಧಾರಿ ಈಡಿಗ ಸಮುದಾಯದ ಒಕ್ಕಟ್ಟನ್ನ ಪ್ರದರ್ಶನ ಮಾಡಬೇಕು. ಅದೇ ರೀತಿಯಲ್ಲಿ ಸಮುದಾಯದ ಕೋಟೆಯಲ್ಲಿ ಗೆದ್ದು ಬಂದವರು, ಸಮುದಾಯದ ಸಹಕಾರದಿಂದ ಗೆದ್ದು ಬಂದವರು, ಅವರು ಮಂತ್ರಿಗಳಾಗಲಿ MLAಗಳಾಗಲಿ ಅವರು ಸಮುದಾಯದ ಪರವಾಗಿ ಕೂಡ ಧ್ವನಿ ಎತ್ತಬೇಕು ಅಂತದ್ದು ಕೂಡ ಸಮುದಾಯದ ಬೇಡಿಕೆ. ಹಾಗಾಗಿ ಸಮುದಾಯ ಬೇಕು, ಸಮುದಾಯದ ಕೋಟ ಬೇಕು, ಸಮುದಾಯದ ಓಟು ಬೇಕು. ಗೆದ್ದು ಬಂದ ಮೇಲೆ ಸಮುದಾಯದ ಬೇಡ ಅಂತಂದ್ರೆ ಸರಿ ಆಗೋದಿಲ್ಲ. ಅದಕ್ಕೋಸ್ಕರ ಸಮುದಾಯದ ರಾಜಕಾರಣಿಗಳು ಕೂಡ ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಟ್ಟದ ಜವಾಬ್ದಾರಿಯನ್ನು ವಹಿಸಬೇಕಾದ ಹಿನ್ನೆಲೆಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಸೆಪ್ಟೆಂಬರ್ 3ನೇ ತಾರೀಕು ನಡೆಯುವ ಈ ಸಭೆಯಲ್ಲಿ ಜಿಲ್ಲೆಯ ಸರ್ವಪಕ್ಷದಲ್ಲಿರುವ ಹಾಲಿ ಮಾಜಿ ಎಲ್ಲ ನಾಯಕರುಗಳು ಕೂಡ ಭಾಗವಹಿಸುತ್ತೀವಿ ಅಂತ ಹೇಳಿದ್ದಾರೆ. ಅನಂತರ ಮೇ ತಿಂಗಳಲ್ಲಿ ಬರುವ 2026 ಮಾರ್ಚ್ ಏಪ್ರಿಲ್ನಲ್ಲಿ ಸುಮಾರು 2 ಲಕ್ಷ ಜನ ಸೇರುವ ಬಹಳ ದೊಡ್ಡ ಬೃಹತ್ ಸಮಾವೇಶ ಸನ್ಮಾನ್ಯ ಶ್ರೀ ಹರಿಪ್ರಸಾದ್ ಅವರು ಹಾಗೂ ಕೋಟ ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಮಾಡುತ್ತೀನಿ ಅಂತಕ್ಕಂಥದ್ದು ಕೂಡ ನಾವಿವತ್ತು ನಿಮ್ಮ ಮುಂದೆ ಹೇಳುತ್ತಾ ಇದ್ದೀನಿ. ಈ ವಿಷಯಗಳಲ್ಲಿ ತಾವುಗಳು ಏನಾದರೂ ಪ್ರಶ್ನೆ ಕೇಳಬಹುದು. ಅದರ ಕೊರತೆಯ ಪ್ರಶ್ನೆ ಆಗಿದ್ದರಿಂದ ಇದನ್ನೇ ಹೀಗೆ ಬಿಟ್ಟರೆ ಸಾಧ್ಯ ಆಗುವುದಿಲ್ಲ ಅಂತ ತಿಳಿದುಕೊಂಡು ಸರ್ವಪಕ್ಷದಲ್ಲಿರುವ ನಮ್ಮ ಸಮಾಜದ ನಾಯಕರುಗಳನ್ನ ಸೇರಿಸಿ ಒಂದು ಚಿಂತನೆಯನ್ನು ನಡೆಸಬೇಕು ಅಂತಕ್ಕಂಥದ್ದು ವಿಚಾರವನ್ನು ಇಟ್ಕೊಂಡಿದ್ದೀವಿ. ನಮಗೆಲ್ಲ ಗೊತ್ತಿರುವ ಹಾಗೆ ಶಿರೂರು ಗುಡ್ಡ ಕುಸಿದು ಬಿದ್ದ ಮೇಲೆ
ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀ ಮಂಗಲ್ ವೈದ್ಯ ಅವರ ಸಂಪೂರ್ಣವಾಗಿ ಅವರ ನಿರ್ಲಕ್ಷ್ಯವನ್ನೇ ತೋರಿರುವುದು ಕೂಡ ಇದರಲ್ಲಿ ನೋಡಬಹುದು. ಈ 11 ಜನ ತೀರೋಗಿದ್ದು ಕೂಡ ಸರ್ಕಾರದ ವೈಫಲ್ಯದಿಂದ IRB ಅಂತ ಒಂದು ದೇಶದ್ರೋಹ ಕಂಪನಿಯಿಂದಲೇ ಈ ಘಟನೆ ಆಗಿರತಕ್ಕಂಥದ್ದು. ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ರಿಂದ ಇವತ್ತು ಆ ಗುಡ್ಡ ಕುಸಿದು ಬಿದ್ದು ಸಾಯುವ ಪರಿಸ್ಥಿತಿಯನ್ನೇ ಆಯಿತು. ಸುಮಾರು ಮನೆಗಳು ಕಳೆದೋಯಿತು, ಎಲ್ಲ ಬಡವರ ಅನ್ಯಾಯ ಆಗಿದೆ. ನಾವು ಅದರಲ್ಲಿ ಜಾತಿಯನ್ನು ತರ್ತಿದ್ದಿಲ್ಲ, ಆದರೆ ಹಿಂದುಳಿದ ವರ್ಗಗಳಾದ ಈ ಜಾತಿಗಳಿಗೆ ಸೇರಿರ್ತಕ್ಕಂಥವರು ಮರಣ ಹೊಂದಿದಾಗ ಸರ್ಕಾರ ತೋರಿಸುವ ಈ ರೀತಿ ಏನಿದೆ ಅಂದರೆ ಸರಿಯಾಗದಲ್ಲ. RCB ಅವರಲ್ಲಿ ಮೊನ್ನೆ ಕಾಲತೃತ ಪ್ರಕರಣದಲ್ಲಿ RCB ಸುಮಾರು 11 ಜನ ತೀರಿ ಹೋಗಿದ್ರು. 25 ಲಕ್ಷ ರೂಪಾಯಿ 2ನೇ ದಿನಕ್ಕೆ ಮನೆ ತಗೊಂಡು ಕೊಟ್ಟರು. ಇದೇ ರೀತಿಯಲ್ಲಿ ಮೊನ್ನೆ ಒಂದು ವಾರದ ಹಿಂದೆ ಮುಗುವೀರ ಸಮುದಾಯಕ್ಕೆ ಸೇರಿದ ಒಂದಷ್ಟು ಜನಾಂಗದಲ್ಲಿ ಕೆಲಸ ಅವರ ವೃತ್ತಿಯನ್ನು ಮಾಡಕ್ಕೆ ಹೋದಾಗ ಕಾಣೆ ಆದರೂ ಅವರಿಗೆ ಮಂಗಲ ವೈದ್ಯವರು ಮನೆಗೆ ತೆರಳಿ 10 ಲಕ್ಷ ರೂಪಾಯಿನ ಕೊಟ್ಟರು. ಸ್ವಾಗತ ಮಾಡ್ತೀವಿ ನಾವು, ಯಾಕಂದ್ರೆ ಹಿಂದುಳಿದ ಸಮುದಾಯ ಆ ಸಮಾಜಕ್ಕೆ ಸಿಗಬೇಕು. ಆದರೆ ಅದೇ ಕಾಳಜಿ ನಾಮಧಾರಿ ಈಡಿಗ ಸಮುದಾಯಕ್ಕೆ ತೋರಿಸಲಿಲ್ವಾ ಅಂತಕ್ಕಂಥ ನೋವು ನಮಗಿದೆ. ಮಂಗಲ ವೈದ್ಯವರು ಒಂದು ವಿಚಾರವನ್ನು ತಿಳ್ಕೋಬೇಕಾಗುತ್ತೆ. ಬಡ್ಕಲ ಕ್ಷೇತ್ರದಿಂದ ಅವರು ಆರಿಸಿ ಬರಬೇಕಾದ್ರೆ ನಾಮಧಾರಿ ಸಮುದಾಯದ ಕೊಡುಗೆ ಇದೆಯೇ ಇಲ್ವಾ ಅಂತಕ್ಕಂಥದ್ದು ಕೂಡ ಅವರು ಇವತ್ತು ವಿಚಾರವನ್ನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಸಂಬಂಧಪಟ್ಟ ಅಧಿಕಾರಿಗಳು DC ಆಗಲಿ, SP ಅವರಾಗಲಿ ಎಲ್ಲರೂ ಕೂಡ ಈ ಸಮುದಾಯವನ್ನೇ ಸಂಪೂರ್ಣವಾಗಿ ಕಡೆಗಣಿಸಿರತಕ್ಕಂಥದ್ದು. ಈಗಾಗಲೇ ಶ್ರೀಮತಿ ಲಕ್ಷ್ಮೀ ಪ್ರಿಯ ಮೇಲೆ 2 ಕೇಸ್ ಹಾಕಿದ್ದೀವಿ. ಶ್ರೀ ಮಾಜಿ ಇಲ್ಲಿ SP ಇರತಕ್ಕಂಥ ನಮ್ಮ ನಾರಾಯಣ ಮೇಲೆ ಕೂಡ EDQ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಎಲ್ಲ ನಡೀತಾ ಇದೆ. ಆದ್ರಿಂದ ಹಿಂದುಳಿದ ವರ್ಗದ ನಾಮಧಾರಿ ಈಡಿಗರಿಗೆ ಒಂದು ನ್ಯಾಯ, ಇನ್ನೊಂದು ಕಡೆ ಇರುವವರಿಗೊಂದು ನ್ಯಾಯ ಅಂತಕ್ಕಂಥದ್ದು ಆಗೋದಿಲ್ಲ. ಶಿಗ್ಗಾವಿಯಲ್ಲಿ ಒಂದಷ್ಟು ಜನ ಇಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು, ಅವ್ರಿಗೂ ಕೂಡ ಕೂಡಲೇ ತಗೊಂಡು ದುಡ್ಡನ್ನು ಕೊಟ್ಟರು. ಈಡಿಗ ಸಮುದಾಯದ ನಾಮಧಾರಿ ಈಡಿಗ ಸಮುದಾಯದ ಒಕ್ಕಟ್ಟಿನ ಒಂದು ವೈಫಲ್ಯವನ್ನು ಇವತ್ತು ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ, ಇದನ್ನ ಮಾಡ್ತಾ ಇದೆ. ಈ ಜಿಲ್ಲೆಯ ಬಹಳ ದೊಡ್ಡ ಪ್ರಭಾವಿ ರಾಜಕಾರಣಿ ಆಗಿರತಕ್ಕಂಥ RV ದೇಶಪಾಂಡೆ ಅವರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ. RV ದೇಶಪಾಂಡೆ ಅವರು ಕೂಡ ಧ್ವನಿ ಎತ್ತಲಿಲ್ಲ. ಅವರೇ ಜಿಲ್ಲೆಯ ಒಂದು ರಾಜಕೀಯ ಚುಕ್ಕಾಣಿ ನಡೆದಿರತಕ್ಕಂಥವರು. ಹಾಗಾಗಿ ಈ ಜಿಲ್ಲೆಯ ನಾಮಧಾರಿ ಈಡಿಗ ಸಮುದಾಯವನ್ನೇ ರಾಜಕಾರಣಿಗಳು ಭಯದ ವಾತಾವರಣದಲ್ಲಿ ಇಟ್ಟು ಈ ಸಮುದಾಯವನ್ನೇ ಕತ್ತಲಲ್ಲಿಟ್ಟಿರ್ತಕ್ಕಂಥದ್ದು ಕೂಡ ನಾವೀಗಾಗಲೇ ನೋಡಬಹುದು. ಮಾನ್ಯ MP ಅವರು ಈ ಸಂತ್ರಸ್ತರಾದ ಶಿರೂರು ಸಂತ್ರಸ್ತರನ್ನೇ ಕರ್ಕೊಂಡು ಡೆಲ್ಲಿಗೆ ಹೋದಾಗ, ಆ ಡೆಲ್ಲಿಯಲ್ಲಿ 7 ಜನವನ್ನ ಕರ್ಕೊಂಡು ಹೋದಾಗ ನೀವು ಎಲ್ಲಿಂದ ಬಂದಿದ್ದೀರಿ, ಹೇಗೆ ಬಂದಿದ್ದೀರಿ, ಒಂದು ಕಪ್ ಟೀ ಕೂಡ ಕುಡಿಯತಕ್ಕಂಥ ಮಾತು ಕೂಡ ಈ ಕ್ಷೇತ್ರದ MP ಕೂಡ ಕೇಳಲಿಲ್ಲ. ನಾನು ಕೇಳುವುದಂದ್ರೆ ಪರೇಶ್ ಮೇತ್ರಿ ಅಂತ ಒಂದು ಹುಡುಗನ ಸಮಸ್ಯೆ ಇಲ್ಲಿ ಬಂದಾಗ ಇಡೀ ಸಮಾಜ ಒಕ್ಕಟ್ಟಾಗಿ ಹೋರಾಟ ಮಾಡಿದ್ದೀರಿ. ಆದರೆ ಇವರು ಕೂಡ ಹಿಂದೂಗಳೇ. 7 ಜನ ನಾಮಧಾರಿ ಈಡಿಗರು ಕೂಡ ಹಿಂದೂಗಳೇ. ಯಾಕೆ ಅವರ ಪರವಾಗಿ ತಾವು ಧ್ವನಿ ಎತ್ತು ಬೇಡವೇ ಅಂತಕ್ಕಂಥದ್ದು ನನ್ನ ಒಂದು ಪ್ರಶ್ನೆ ಇಲ್ಲಿ. ನಾವು ಹಿಂದೂಗಳಲ್ವಾ? ಹಾಗೆಂದ್ರೆ ಹಿಂದೂ ಮುಸ್ಲಿಂ ಜಗಳನ್ನ ಹಚ್ಕೊಂಡು ಸತ್ತಂದ್ರೆ ಅಷ್ಟನ್ನ ನೀವೆಲ್ಲ ಹೋರಾಟ ಮಾಡೋದು ಅಂತಕ್ಕಂಥ ಪ್ರಶ್ನೆ ನಮ್ದು. ಆದ್ರಿಂದ ಈ ಜಿಲ್ಲೆಯ 3 ಕ್ಷೇತ್ರ, ಕುಮಟಾ ಹೊನ್ನಾವರ ಅರ್ಧ ಬಡ್ಕಲ ಕ್ಷೇತ್ರಕ್ಕೆ ಹೋಗುತ್ತೆ, ಅಡುಗೆ ಈ ಕಡೆ ಬರುತ್ತದೆ. 2ನೇ ಶಿರ್ಸಿ ಸಿದ್ದಾಪುರ. ಈಗ ಕುಮಟಾ ಹೊನ್ನಾವರ, ಬಡ್ಕಲ ಹೊನ್ನಾವರ, ಕುಮಟಾ ಹಾಗೂ ಶಿರ್ಸಿ ಸಿದ್ದಾಪುರ 2-3 ಕ್ಷೇತ್ರದಲ್ಲಿ ಇವತ್ತು ಈ ಸಮುದಾಯ ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ MP ಆಗಿ 4-5 ಸಲ ದೇವರಾಜ ನಾಯ್ಕಂದು ಹಿಡಿದು ಹಾಗಿದ್ರು. ಆದ್ರಿಂದ ಜಿಲ್ಲೆಯ ನಾಮಧಾರಿ ಈಡಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಕಾಂಗ್ರೆಸ್ ಹಾಗೂ BJP ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳನ್ನೇ ಅವರ ಸಂಪೂರ್ಣವಾಗಿ ಕಡೆಗಣಿಸುವುದು ಈ ಜಿಲ್ಲೆಯ ವರ್ಗಕ್ಕೆ ಸೇರಿರತಕ್ಕಂಥ ರಾಜಕಾರಣಿಗಳು ಷಡ್ಯಂತ್ರವನ್ನೇ ಮಾಡ್ತಾ ಇದೆ ಅಂತಕ್ಕಂಥದ್ದು ಕೂಡ ನನ್ನ ಆರೋಪ ಇದೆ. ನಮ್ಮಲ್ಲಿ ಕೊರತೆ ಇದೆ, ಇರ್ಬೋದು, ಇಲ್ಲ ಅಂದ್ರೆ ನಾವು ಹೇಳ್ತಾ ಇಲ್ಲ. ಹಾಗಾಗಿ 7 ಜನ ನಾಮಧಾರಿ ಈಡಿಗರು ಸತ್ತಾಗ ಅವರ ಸಾವಿಗೂ ಕೂಡ ಒಂದು ಬೆಲೆಯನ್ನು ಕೊಡಲಿಲ್ಲ. ಅನಂತರ ಹೊನ್ನಾವರಲ್ಲಿರತಕ್ಕಂಥ NHI ಕಚೇರಿ ಮುಂದೆ ಒಂದು ಹೋರಾಟ ಮಾಡಿದೆ ನಾವು ನ್ಯಾಯಕ್ಕೋಸ್ಕರ. ಆ ಹೋರಾಟದಲ್ಲಿ ನನ್ನನ್ನೇ ಸೇರಿಕೊಂಡು 8 ಜನರ ಮೇಲೆ ಕೇಸನ್ನ ಮಾಡಿದರು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು, ಈ ಸರ್ಕಾರದ ಪೊಲೀಸ್ ಅಧಿಕಾರಿಗಳು. ಅಂದ್ರೆ ಈಡಿಗರನ್ನೇ ನಾಮಧಾರಿಗಳನ್ನೇ ಬಗ್ಗು ಬಡಿಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಮುಂದೆ ಹೋಗ್ತಕ್ಕಂಥದ್ದು. ಇದನ್ನ ತಡಿಬೇಕಾಗುತ್ತೆ. ನಾವೆಲ್ಲಿಯೂ ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿದ್ದ ಅಧಿಕಾರದಲ್ಲಿದ್ದ 2 ಮಂತ್ರಿ ಸ್ಥಾನವನ್ನು ಕೊಟ್ಟರು ನಮಗೆ. ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಕಾರ್ಕಳ ಸುನಿಲ್ ಕುಮಾರ್ ಜೊತೆ 3 ನಿಗಮಕ್ಕೆ ಅಧ್ಯಕ್ಷರನ್ನು ಕೂಡ ಮಾಡಿದರು. ಆದರೆ
ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಮಂತ್ರಿ ಸ್ಥಾನವನ್ನೇ ಕೊಟ್ಟಿರ್ತಕ್ಕಂಥ ತಾವು ನೋಡಬಹುದು. ನಮ್ಮ ಸಮಾಜದಲ್ಲಿ ಇವತ್ತು 6 ಜನ ಶಾಸಕರು, 1 ಮಂತ್ರಿ ಇವತ್ತು ಈ ಸರ್ಕಾರದಲ್ಲಿದೆ. ಅಲ್ಲಿಯೂ ಕೂಡ ಸಮಾಜಕ್ಕೆ ನ್ಯಾಯವನ್ನೇ ಸಿಗಲಿಲ್ಲ. ಚುನಾವಣೆ ಸಮಯದಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಿಕೊಂಡು ನಮ್ಮ ಸಮುದಾಯದ ಯುವಕರುಗಳನ್ನೇ ದಾರಿ ತಪ್ಪಿಸಿಕೊಂಡು ಇವತ್ತು ಮಂಗಳೂರು, ಉಡುಪಿ ಕಡೆ ಸುಮಾರು 24 ಜನ ಬಿಲ್ಲವ ಯುವಕರು ಆ ಜಾತಿ ಸಂಘರ್ಷದಲ್ಲಿ ಹತ್ಯೆಯಾಗಿರತಕ್ಕಂಥದ್ದು. ನಾವು ನಾರಾಯಣ ಗುರುಗಳ ಸಿದ್ಧಾಂತವನ್ನು ತೆಗೆದುಕೊಂಡು ಹೋಗೋದು, ಆದರೆ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಮತ್ತು ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದಾಗ ಹಿಂದಿನ ಬಿಜೆಪಿ ಸರ್ಕಾರ ಇದ್ದ ಸಮಯದಲ್ಲಿ ಲಾಸ್ಟ್ ಅಲ್ಲಿ ನಾರಾಯಣ ಗುರು ನಿಗಮ ಘೋಷಣೆ ಮಾಡಿದರು. ನಾನು ಮಂಗಳೂರು ಟು ಬೆಂಗಳೂರುವರೆಗೆ ಪಾದಯಾತ್ರೆಯನ್ನ ಮಾಡಿದರು. ಆ ಕಡೆ ಪಾದಯಾತ್ರೆ ಅನಂತರ ಸನ್ಮಾನ್ಯ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ, ಬಸವರಾಜ ಬೊಮ್ಮಾಯಿಯವರ ಆದೇಶದಂತೆ ನಾರಾಯಣ ಗುರು ನಿಗಮವನ್ನು ಘೋಷಣೆ ಮಾಡಿದರು. ಈ ಸರ್ಕಾರ ಬಂದ 2 ವರ್ಷ ಆಯಿತು, ನಿಗಮಕ್ಕೆ 1 ರೂಪಾಯಿಯನ್ನು ಕೊಡಲಿಲ್ಲ. ನಾರಾಯಣ ಗುರು ನಿಗಮಕ್ಕೆ 1 ರೂಪಾಯಿ ಹಣವನ್ನು ಕೊಡಲಿಲ್ಲ. ಮತ್ತು ಸಮಾನತೆಯ ಹರಿಕಾರಾಗಿರುವ ನಾರಾಯಣ ಗುರುಗಳ ಹೆಸರು ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ಮುಖಂಡರು ದಿನನಿತ್ಯ ಹೇಳುತ್ತಾರೆ. ಆದರೆ ನಾರಾಯಣ ಗುರುಗಳ ಪುತ್ಥಳಿಯಲ್ಲಿ ರಾಜ್ಯದ ರಾಜಧಾನಿಯಲ್ಲಿ ಇವತ್ತುವರೆಗೂ ಮಾಡಲಿಲ್ಲ ಅಂತಕ್ಕಂಥ ನೋವಿನ ಸಂಗತಿ. ಇದೆಲ್ಲವನ್ನೇ ಮುಂದೆ ಇಟ್ಟುಕೊಂಡು ನಾವು ಹಲವಾರು ಹೋರಾಟಗಳನ್ನ ಮಾಡತಕ್ಕಂಥದ್ದು. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಇವತ್ತು ಹಿಂದುಳಿದ ಸಮುದಾಯದ ಹೆಸರಿನಲ್ಲಿ ಈ ರಾಜ್ಯದಲ್ಲಿ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಯಾರು ಮನವಿ ಮಾಡತಕ್ಕಂಥದ್ದು, ತಾವು ಈ ಸಮುದಾಯದ ಬಗ್ಗೆ, ನಮ್ಮ ಸಮುದಾಯ ಒಂದೇ ಅಷ್ಟೇ ಅಲ್ಲ, ಹಿಂದುಳಿದ ವರ್ಗದವರನ್ನೇ ಕೂಡ ಸೇರಿಸಿಕೊಂಡು ಹೋಗಬೇಕಾದ ಗ್ಯಾರಂಟಿ ಸ್ಕೀಮ್ ಒಂದೇ ಸಾಲೋದಿಲ್ಲ. ಅವರಿಗೆ ನಿಗಮ ಇದೆ, 11 ನಿಗಮ ಹಿಂದಿನ ಸರ್ಕಾರ ಘೋಷಣೆ ಮಾಡಿದರೆ 11 ನಿಗಮಕ್ಕೂ 1 ರೂಪಾಯಿ ಹಣ ಕೊಟ್ಟಿಲ್ಲ. 3 ಬಜೆಟ್ ಮುಖ್ಯಮಂತ್ರಿಗಳು ಮಂಡಿಸಲಾಯಿತು. ಆದ್ರಿಂದ ಇದೆಲ್ಲ ನಮ್ಮ ಮುಂದೆ ಇದೆ. ಮೊನ್ನೆ ನಾನು 5 ದಿನ ಹಿಂದೆ ಶಿರೂರು ಗುಡ್ಡ ಕುಸಿತದಲ್ಲಿ ಸೀದಾ ನಾನು ನಿತಿನ್ ಗಡ್ಕರಿ ಅವರನ್ನ ಭೇಟಿಯಾಗಿ ಸುಮಾರು ಅರ್ಧ ತಾಸು ಶಿವಮೊಗ್ಗ MP ರಾಘವೇಂದ್ರ ಜೊತೆ ಹೋಗಿ ಅರ್ಧ ತಾಸು ಮುಂದೆ 1 to 1 ಚರ್ಚೆ ಮಾಡಿದೆ. ಹೀಗೊಂದು ನ್ಯಾಯವನ್ನೇ ಕೊಡಿಸ್ತೀವಿ ಸ್ವಾಮೀಜಿ, ಒಂದೊಂದು ಕುಟುಂಬಕ್ಕೆ ನಾನು 1 ಕೋಟಿ ರೂಪಾಯಿ ಮತ್ತು IRB ಕಂಪನಿಗಳು ಕೆಲಸಕ್ಕೆ ಕೊಡಬೇಕು ಅಂತ ಹೇಳಿದ್ದೀನಿ ನಾನು. ಆದರೆ ಅವರು ಎಷ್ಟು ಮಟ್ಟಕ್ಕೆ ಸಾಧ್ಯ ಆಗುತ್ತೆ ಗುರುಗಳು ಅದು ಮಾಡಿಕೊಡುವ ವ್ಯವಸ್ಥೆ ನಾನು ಜವಾಬ್ದಾರಿ ಇದ್ದೀನಿ ಅಂತ ಮಾತನ್ನ ಹೇಳಿದ್ದೇವೆ. IRB ಕಂಪನಿಯ ಮೇಲೆ ಇವತ್ತು 8 ಜನರ ಮೇಲೆ ಕೊಲೆ ಕೇಸ್ ದಾಖಲಾಗಿದೆ. ಅಂಕೋಲ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಉತ್ತರ ಕನ್ನಡ ಪೊಲೀಸ್ ಅಧಿಕಾರಿಗಳು DC ಆದಿಯಾಗಿ ಆ ಕಂಪನಿಯ ಪರವಾಗಿ ನೆಲವನ್ನ ತಗೊಂಡು, ಆ ಕಂಪನಿ ಅನುಕೂಲವಾಗಿ ತಗೊಂಡು, ಪೊಲೀಸರು ತೆಗೆದುಕೊಂಡಿರತಕ್ಕಂಥ ಝೊಮ್ಯಾಟೊ ಕೇಸು ಕೂಡ ಬಿ ರಿಪೋರ್ಟ್ ಹಾಕ್ಸಿಬಿಟ್ಟಿದೆ. ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಇದೇ ರೀತಿಯಲ್ಲಿ ಪ್ರಕೃತಿ ದುರಂತಗಳನ್ನ ಬಂದಾಗ ಹಬ್ಬದ ವಾತಾವರಣದಲ್ಲಿ ಅವರು ಆಚರಣೆ ಮಾಡ್ತಾರೆ. ಯಾಕಂದ್ರೆ ಅದರಲ್ಲಿ ಏನೇನು ಮಾಡಬಹುದು ಅವ್ರಿಗೆ ಗೊತ್ತಿದೆ, ಯಾವ ರೀತಿಯಲ್ಲಿ ಲೂಟಿ ಮಾಡಬೇಕು ಅಂತ ಗೊತ್ತಿದೆ. ಅದಕ್ಕೋಸ್ಕರ ಅಷ್ಟೇ ಅಲ್ಲ, ಈಗ ನನಗೆ ಅನಿಸೋ ಪ್ರಕಾರ ಶಿರ್ಸಿ ಟು ಎಕ್ಕಂಬಿ ಒಂದು ರೋಡ್ ಇದೆ, ಅದು RNS ಅಂತ ಹೇಳಿ ಒಂದು ದೊಡ್ಡ ಕಂಪನಿ ತಗೊಂಡಿದ್ದಾರೆ. ಸುಮಾರು ಈ ಜಿಲ್ಲೆಯಲ್ಲಿ 4-5 ದೊಡ್ಡ ಕಂಪನಿಗಳು ಕೆಲಸವನ್ನ ಮಾಡ್ತಾ ಇದೆ. ಅದಕ್ಕೆ ಯಾವುದೂ ರೀತಿಯಲ್ಲಿ ಜಿಲ್ಲೆಯ ಜನರ ಜೀವನಕ್ಕಾಗಲಿ ಬೇರೆ ಕಡೆಯಿಂದ ಪ್ರಯಾಣ ಮಾಡುವ ಪ್ರಯಾಣಿಕರಿಗಾಗಲಿ ಯಾವುದೂ ರೀತಿಯಲ್ಲಿ ಗ್ಯಾರಂಟಿಗಳನ್ನೇ ಇಲ್ಲ, ಯಾವುದೂ ರೀತಿಗಳು ಅವರಿಗೆ ಸುರಕ್ಷೆಯನ್ನೇ ಇಲ್ಲ. ಯಾವ ಟೈಮಲ್ಲಿಯೂ ಕೂಡ ಜಿಲ್ಲೆಯ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.